ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಡಿಸೆಂಬರ್ 8ರಂದು ಬೆಳಿಗ್ಗೆ 10ಕ್ಕೆ ಮಂಗಳೂರಿನ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿ ತನಕ ಬೃಹತ್ ಮೆರವಣಿಗೆ ಮತ್ತು ಬಹಿರಂಗ ಸಭೆಯು ನಡೆಯಲಿದೆ ಎಂದು ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಕೆ ಯಾದವ್ ಶೆಟ್ಟಿ ಹೇಳಿದರು. ಅವರು ಇಲ್ಲಿನ ಪ್ರೆಸ್ ಕ್ಲಬ್ನಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿದ್ರು. ಈ ಹೋರಾಟ ನಡೆಯಲಿದ್ದು ಪಕ್ಷದ ಮೂಡಬಿದ್ರೆ ತಾಲೂಕು ಸಮಿತಿಯು ಸಂಪೂರ್ಣ ಬೆಂಬಲವನ್ನ ಘೋಷಿಸಿದೆ. ಈ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಬೇಡಿಕೆಗಳೊಂದಿಗೆ ಮೂಡಬಿದ್ರೆ ತಾಲೂಕು ಮಟ್ಟದ ಬೇಡಿಕೆಗಳನ್ನು ಈಡೇರಿಸಲು ಆರ್ಥಿಕ ಯೋಜನೆಗಳನ್ನು ಸಿದ್ಧಪಡಿಸಬೇಕೆಂದು ಒತ್ತಾಯಿಸಲಾಗುವುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸಬೇಕು, ವೆನ್ಲಾಕ್ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಬೇಕು ಹಾಗೂ ಇತರ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮಂಗಳೂರು ಬಸ್ ನಿಲ್ದಾಣದಿಂದ ದೂರದ ಊರುಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯವನ್ನು ಒದಗಿಸಬೇಕು. ಅಲ್ಲದೆ ಮೂಡಬಿದ್ರೆಯಿಂದ ಇತರ ಗ್ರಾಮೀಣ ಪ್ರದೇಶಗಳಿಗೂ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯವನ್ನು ಕಲ್ಪಿಸಬೇಕು ಎಂದು ಹೇಳಿದರು. ಸರ್ಕಾರಿ ಆಸ್ಪತ್ರೆ ಕನ್ವರ್ಟ್ ಮಾಡಬೇಕು, ಸ್ಪೆಷಲಿಸ್ಟ್ ಡಾಕ್ಟರ್ ಇರಬೇಕು, ಎಲ್ಲ ರೀತಿಯ ತಂತ್ರಜ್ಞಾನ ಆಧುನಿಕ ಯಂತ್ರೋಪಕರಣ ಇರಬೇಕು. ಎಲ್ಲ ಜನರಿಗೂ ಕೂಡ ಉತ್ತಮ ರೀತಿಯ ಆರೋಗ್ಯ ವ್ಯವಸ್ಥೆ ಕೊಡಲಿಕ್ಕೆ ಸಾಧ್ಯತೆ ಆಗುವಂಥ ಆಸ್ಪತ್ರೆ ಪರಿವರ್ತನೆ ಮಾಡಬೇಕು ಅಂತ ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡ್ತೀವಿ. ಈ ಹೋರಾಟ 8 ತಾರೀಕು ಹೋರಾಟ ನಂತರ 24 ಗಂಟೆ ಹೋರಾಟ ಮಾಡ್ತೇವೆ. ಮಾನ್ಯ ಶಾಸಕರು ಕೂಡ ಇತ್ತ ಗಮನ ಕೊಡಬೇಕು. ನಮಗೆ ಏನೇನೋ ಹೇಳಿಕ್ಕೆ ಕೊಡ್ತಾ ಇದ್ದಾರೆ, ಬಟ್ ಜನರಿಗೆ ಒಂದು ಮೂಲಭೂತ ಸೌಕರ್ಯ ನೀಡುವಂಥ ಪರ್ಯಾಯ ದೃಷ್ಟಿಕೋನದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನದಲ್ಲಿ ಕೂಡ ಹೋರಾಟ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಯಾಕೆ ಹೋಗ್ತಾ ಇಲ್ಲ ಅಂದರೆ, ಯಾರು ಶೆಟ್ಟಿ ಹೇಳಿದಂಥ ಮೂಲಭೂತ ಸೌಕರ್ಯ ಇಲ್ಲದ್ರೆ ಅಂಥವ್ರು ಯಾಕೆ ಅಲ್ಲಿ ಕಳಿಸ್ಬೇಕು? ಟೈಮ್ ವೇಸ್ಟ್ ಆಗುವಂಥದ್ದು. ಅಲ್ಲಿ ಹೋಗುವಂಥ ಮಕ್ಕಳಿಗೆ ಕೊಡುವಂಥ ವಿದ್ಯಾಭ್ಯಾಸಕ್ಕೂ ಪ್ರೈವೇಟ್ ಶಾಲೆಯಲ್ಲಿ ಕೊಡುವಂಥ ವಿದ್ಯಾಭ್ಯಾಸ ಅಜಗಂತ ವ್ಯತ್ಯಾಸ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯ ಮಂಡಳಿ ಸದಸ್ಯ ವಸಂತ ಆಚಾರಿ, ತಾಲೂಕು ಸಮಿತಿಯ ಸದಸ್ಯರಾದ ಗಿರಿಜಾ, ಲಕ್ಷ್ಮಿ, ರಾಧಾ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.